ಬೆಂಗಳೂರಿನಲ್ಲಿ ಡಿಸಿಎಂ ಉದ್ಯಾನ ನಡಿಗೆಯನ್ನ ಆರಂಭ ಮಾಡಿದ್ದಾರೆ. ಲಾಲ್ಬಾಗ್ನಲ್ಲಿ ವಾಕಿಂಗ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರಿನಲ್ಲಿ ಡಿಸಿಎಂ ಉದ್ಯಾನ ನಡಿಗೆಯನ್ನ ಮಾಡಿರುವಂಥದ್ದು. ಹಿರಿಯ ನಾಗರಿಕರ ಕೈಕುಲುಕಿ ಕುಶಲೋಪರಿ ವಿಚಾರಿಸಿದ್ದಾರೆ. 6 ದಿನ ಬೆಂಗಳೂರಿನ ಪಾರ್ಕ್ಗಳಲ್ಲಿಯೇ ಡಿಕೆ ವಾಕನ ಮಾಡಲಿದ್ದಾರೆ. ಬೆಂಗಳೂರು ಪಾರ್ಕ್ಗಳಲ್ಲಿ ಸರ್ಕಾರದಿಂದ ಈ ರೀತಿಯಾದಂಥ ವಿಭಿನ್ನ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಇಂದ ನಾಗರಿಕರ ಜೊತೆ ವಾಕಿಂಗ್ ಮಾಡಲಾಗತ್ತೆ, ಟಾಕಿಂಗ್ ಅನ್ನ ನಡೆಸ್ತಾರೆ. ರಾಜಧಾನಿ ಪಾರ್ಕ್ಗಳಲ್ಲಿ ಹೆಜ್ಜೆ ಹಾಕ್ತಾ ಇರುವಂಥದ್ದು ಡಿಸಿಎಂ ಡಿಕೆಶಿ. ಬೆಂಗಳೂರು ನಡಿಗೆಯ ಮೂಲಕ ಜನರ ಸಮಸ್ಯೆಯನ್ನ ಆಲಿಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಲಾಲ್ಬಾಗ್ನಲ್ಲಿ ವಾಕಿಂಗ್ ಅನ್ನ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಮೂಲಕವಾಗಿ ಸರ್ಕಾರದ ಒಂದು ವಿಭಿನ್ನ ಕಾರ್ಯಕ್ರಮ ಅಂದರೆ ಜನರ ಸಮಸ್ಯೆಯನ್ನ ಆಲಿಸೋದಕ್ಕೆ ಮಾಡಿದಂತಹ ಉದ್ಯಾನ ನಡಿಗೆ ಇದು. ಲಾಲ್ಬಾಗ್ನಲ್ಲಿ ಡಿಸಿಎಂ ಡಿಕೆಶಿ ಈಗಾಗಲೇ ವಾಕನ್ನ ಮಾಡಿದ್ದಾರೆ. ನೀವು ಕೂಡ ಗಮನಿಸ್ತಾ ಇರಬಹುದು. ಹಿರಿಯರ ಜೊತೆಗೆ ಅವರು ಕುಶಲೋಪರಿಯನ್ನು ವಿಚಾರಿಸಿದ್ದಾರೆ. ಹಿರಿಯರೊಂದಿಗೆ ಕೈ ಕುಲುಕಿ ಅವರ ಕುಶಲೋಪರಿಯನ್ನು ವಿಚಾರಣೆ ಮಾಡಿದ್ದಾರೆ. ಬೆಳಗ್ಗೆ 8ರಿಂದ 9 ಲಾಲ್ಬಾಗ್ನಲ್ಲೇ ನಾಗರಿಕರೊಂದಿಗೆ ಸಂವಾದವನ್ನು ಮಾಡಿದ್ದಾರೆ. ಬೆಳಗ್ಗೆ 9ರಿಂದ 10 ಅಂದರೆ ಲಾಲ್ಬಾಗ್ ಸುತ್ತಮುತ್ತಲ ಸ್ಥಳವನ್ನು ಸದ್ಯ ಪರಿಶೀಲನೆಯನ್ನು ಮಾಡಲಾಗತ್ತೆ. 6 ಪಾರ್ಕ್ಗಳಲ್ಲೂ ಕೂಡ 3 ಬಗೆಯ ಕಾರ್ಯಕ್ರಮವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಫಿಕ್ಸ್ ಮಾಡಿದ್ದಾರೆ. ಬೆಂಗಳೂರು ಕೇಂದ್ರ ಪಾಲಿಕೆಯಲ್ಲಿ 2, ಉಳಿದ ಪಾಲಿಕೆಗಳಲ್ಲಿ ತಲಾ 1ರಂತೆ ನಡಿಗೆಯನ್ನು ಫಿಕ್ಸ್ ಮಾಡಲಾಗಿದೆ. 6 ದಿನ 6 ಪಾರ್ಕ್ಗಳಲ್ಲಿ 1 ತಾಸು ವಾಕ್, 1 ತಾಸು ಸಂವಾದ, ಹಾಗೆ ಮತ್ತೊಂದು ಗಂಟೆ ಸ್ಥಳಗಳ ಪರಿಶೀಲನೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ನಡೆಸಿದ್ದಾರೆ. ಮೊದಲ ದಿನ ಅಂದರೆ ಲಾಲ್ಬಾಗ್ನಲ್ಲಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ವಾಕ್ ಮಾಡಿದ್ದಾರೆ. ನೀವು ಕೂಡ ಫೋಟೋದಲ್ಲಿ ಗಮನಿಸ್ತಾ ಇರಬಹುದು. ರಾಜಧಾನಿಯ ಪಾರ್ಕ್ಗಳಲ್ಲಿ ಹೆಜ್ಜೆ ಹಾಕಿದ್ದಾರೆ ಡಿಸಿಎಂ ಡಿಕೆಶಿ. ಬೆಂಗಳೂರು ನಡಿಗೆಯ ಮೂಲಕ ಜನರ ಸಮಸ್ಯೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಆಲಿಸೋದಕ್ಕಾಗಿ ಉದ್ಯಾನ ನಡಿಗೆಯನ್ನ ಆರಂಭ ಮಾಡಲಾಗಿದೆ. 6 ದಿನ 6 ಪಾರ್ಕ್ಗಳಲ್ಲಿ 3 ಗಂಟೆಗಳ ಕಾಲ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಲಾಗಿದೆ. ಅಂದರೆ 1 ತಾಸು ವಾಕ್ ಮಾಡಿದ್ರೆ 1 ತಾಸು ಸಂವಾದವನ್ನು ನಡೆಸ್ತಾರೆ ಅಲ್ಲಿರ್ತಕ್ಕಂತಹ ಜನರೊಂದಿಗೆ. ಮತ್ತೊಂದು ಗಂಟೆಗಳ ಕಾಲ ಸ್ಥಳ ಪರಿಶೀಲನೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ನಡೆಸ್ತಾರೆ. ಹಾಗಾದರೆ ಯಾವಾಗ, ಎಲ್ಲಿ, ಏನು ಅಂತ ನೋಡ್ತಾ ಹೋಗೋದಾದರೆ ಅಕ್ಟೋಬರ್ 12ರಿಂದ 26ರವರೆಗೆ ವಿವಿಧ ಪಾರ್ಕ್ಗಳಲ್ಲಿ ಉದ್ಯಾನ ನಡಿಗೆಯನ್ನು ಮಾಡಲಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇವತ್ತಿನಿಂದ ಬೆಂಗಳೂರಿನಲ್ಲಿ ಡಿಸಿಎಂ ಉದ್ಯಾನ ನಡಿಗೆಯನ್ನ ಈಗಾಗಲೇ ಆರಂಭ ಮಾಡಿದ್ದಾರೆ. ಜೊತೆಗೆ ಹಿರಿಯ ನಾಗರಿಕರ ಜೊತೆಗೆ ಕುಶಲೋಪರಿಯನ್ನು ಕೂಡ ವಿಚಾರಿಸಿದ್ದಾರೆ. ಈ ಮೂಲಕ ಜನರ ಸಮಸ್ಯೆ ಏನಾದರೂ ಬಗೆಹರಿಬಹುದಾ? ಈ ಕುರಿತಂತೆ ಡೀಟೇಲ್ಸ್ ಏನಿದೆ? ಸದ್ಯ ಲಾಲ್ಬಾಗ್ ಅಲ್ಲಿ ಡಿಸಿಎಂ ವಾಕಿಂಗ್ ಅಲ್ಲಿ ಕೂಡ ತೊಡಗಿರುವಂತದ್ದು. ಪ್ರಮುಖವಾಗಿ ಹಿರಿಯ ನಾಗರಿಕರ ಜೊತೆ ಗ್ರೇಟರ್ ಬೆಂಗಳೂರು ಜನರೊಂದಿಗೆ ಬೆರೆತು ಮಾತನಾಡಲು ಡಿಸಿಎಂ ಮುಂದಾಗಿದ್ದಾರೆ. ಇವರು 6 ದಿನಗಳ ಕಾಲ ಬೆಂಗಳೂರಿನ ಪಾರ್ಕ್ಗಳಲ್ಲಿ ವಾಕ್ ಅನ್ನು ಕೂಡ ಮಾಡಲಿದ್ದಾರೆ. ಬೆಂಗಳೂರು ನಡಿಗೆ ಆರಂಭಿಸಲಿರುವ ಡಿಸಿಎಂ ಅಂದ್ರೆ 6 ದಿನ ಬೆಳಿಗ್ಗೆ ಜಿಬಿಎಗೆ ಸಮಯ ಮೀಸಲಿಟ್ಟು ಜನರ ಬಳಿ ಸಮಸ್ಯೆಗಳನ್ನು ಕೂಡ ಕೇಳಲಿದ್ದಾರೆ. ಸದ್ಯ ಲಾಲ್ಬಾಗ್ ಅಲ್ಲಿ ಕೂಡ ಹಿರಿಯ ನಾಗರಿಕರ ಜೊತೆ ಸಮಸ್ಯೆಗಳನ್ನ ಕೂಡ ಆಲಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಬೆಂಗಳೂರು ಉತ್ತರ ಪಾಲಿಕೆ ಮತ್ತಿಕೆರೆ ಜೆಪಿ ಪಾರ್ಕ್ ಆಗಿರ್ಬೋದು, ಬೆಂಗಳೂರು ಪೂರ್ವನಗರ ಪಾಲಿಕೆ ವೆಂಗಯ್ಯ ಇಕೋ ಪಾರ್ಕ್ ಆಗಿರ್ಬೋದು, ದಕ್ಷಿಣ ಪಾಲಿಕೆ ವೀರಯೋಧರ ವನ ಕೋರಮಂಗಲ ಆಗಿರ್ಬೋದು ಸೇರಿದಂತೆ ಬಹುತೇಕ ಪಾರ್ಕ್ಗಳಲ್ಲಿ 6 ದಿವಸಗಳ ಕಾಲ ಇದೇ ರೀತಿ ಜನರ ಸಮಸ್ಯೆಯನ್ನ ಆಲಿಸಿ ಆ ಸಮಸ್ಯೆಯನ್ನ ಖುದ್ದಾಗಿ ಅಂದ್ರೆ ಪರಿಹಾರ ಮಾಡೋದಕ್ಕೆ ಕೂಡ ಡಿಸಿಎಂ ಮುಂದಾಗಲಿದ್ದಾರೆ. ದಿವ್ಯದ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.